ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್. ಇವತ್ತೊಂದು ಬ್ಲಾಗ್ ಬಂದು ಪ್ರೀವಿಯಸ್ ಬ್ಲಾಗಲ್ಲಿ ನಾನು ಹೇಳಿದ್ನಲ್ವ ಯಾವ ರೀತಿ ನಾವು ಹೆಣ್ಮಕ್ಳುಗಳು ನಮ್ಮ ಭವಿಷ್ಯನ ರೂಪಿಸ್ಕೋಬೇಕು ಅಂತ. ಅದೇ ರೀತಿ ನಾನು ಕೂಡ ಬ್ಯೂಟಿಷಿಯನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ. ನಾನು ರಿವ್ಯೂ ಮಾಡಿರಲಿಲ್ಲ ಯಾವುದೇ ವಿಡಿಯೋದಲ್ಲೂ, ಅದಕ್ಕೇ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಹಾಗೆ ನಾನು ನಮ್ಮ ಮ್ಯಾಮ್ ಆಗಲೇ ನಮಗೆ ಕ್ಲಾಸ್ ಓಪನ್ ಆಗಿ 15 ಡೇಸ್ ಆಗಿದೆ. ಯಾವುದೇ ರೀತಿ ವಿಡಿಯೋಸ್ ಏನೂ ಮಾಡಿರಲಿಲ್ಲ, ಅಪ್ಲೋಡು ಸುಧಾ ಮಾಡಿರಲಿಲ್ಲ. ಹಾಗೆಯೇ ಸ್ವಲ್ಪ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೀನಿ, ಅದನ್ನು ಸುಧಾ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಕೂಡ ನೋಡಿ. ಬ್ರಹ್ಮಚಾರಿಣೋ ಪುತ್ರಂ ದಶರಥಶ್ಚೈತೋ ಭ್ರಾತರೋ ರಾಮಲಕ್ಷ್ಮಣೋ ಶರಣ್ಯೋ ಸರ್ವಸತ್ವಾನಂ ಶ್ರೇಷ್ಠೋ ಸರ್ವಧನುಷ್ಮತಾ ರಕ್ಷಾ ಪುರಹಂತಾರೋ ತ್ರಾಯೇ ತಾನೂರವುತ್ತಮಂ ಆತ್ಯ ಸತ್ಯ ಧನುಷ್ಯಾ ವಿಶುಸ್ಪೃಶಾ ವಕ್ಷಯಾ ಸುಗನಿ ಸಂಗಸಂಗಿನೋ. ಅಲ್ಲಿ ಮಮತಾರಿ ಕೂಡ ಹಾಡು ಹೇಳ್ತಾರೆ. ಜೈ ಶ್ರೀ ರಾಮಕೃಷ್ಣ ಭಗವಾನ್ ಕಿ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕದಿರೆಲ್ಲ ಮಾವಿನಕಾಯಿ ತಿಂತಾ ಇದ್ದಾರೆ. ಅದರಲ್ಲೂ ನಮ್ಮ ಅಕ್ಕ ಮೆಹಂದಿ ಹಾಕೊಂಡಿರೋದು ಹೋಗೇ ಇಲ್ಲ. ಕವರ್ ಹಾಕೊ ಬಂದವರೆ, ಒಬ್ಬರು ಅಕ್ಕ ಒಬ್ಬ ಸುಮ್ ಕೂತಿದ್ದಾರೆ. ಹಾಯ್ ಹಾಯ್ ಮಾಡಿ. ನಿಜ ಕಣವ, ಎಲ್ಲಾನು ಎಡಿಟ್ ಮಾಡಿ ಹಾಕ್ತೀನಿ, ಸುಮ್ಮನಿರು. ನಾನು ಹೇಳ್ದಾಗೇ ಇದು ಕ್ಲಾಸ್ ಅವರ್ಸಲ್ಲಿ ಮ್ಯಾಮು ಟ್ರಯಲ್ ಮಾಡೋದಕ್ಕೆ ಹೇಳಿದರು, ಮ್ಯಾಮೇ ಉಡ್ಸಿದ್ರು. ಅದೇ ರೀತಿ ಇದು 3-4 ಡೇಸ್ದಿದೆ ವಿಡಿಯೋಸ್ ಎಲ್ಲ. ಅವರು ಮಾವಿನಕಾಯಿ ತಿಂದಿದ್ದೆಲ್ಲ ನೈಟು ಸ್ಟೇ ಆಗಿರ್ತಾರಲ್ಲ ಅವ್ರ ಜೊತೆ ನಾನು ಕೂಡ ಒಂದು 9 ಗಂಟೆ ತನಕ ಇದ್ದು ಮನೆಗೆ ಬರ್ತೀನಿ. ಅಲ್ಲಿ ತನಕ ಓದ್ಕೊಳ್ಳೋರಿದ್ರೆ ಓದ್ಕೋತಾ ಇರ್ಬೋದು, ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತ. ಹಾಗೆಯೇ ಆಮೇಲೆ ಎವ್ರಿಡೇ ಕ್ವಶನ್ ಕೇಳ್ತಾರೆ, ಹಾಗಾಗೆಲ್ಲ ಪ್ರಿಪೇರ್ ಆಗ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಮಾವಿನಕಾಯಿ ಇತ್ತು ಅಂದ್ಬಿಟ್ಟು ಎಲ್ಲ ತಿಂತಿದ್ರು. ಹಾಗಾಗಿ ಇದು ನಮಗೆ ಯಾವ ರೀತಿ ಕ್ಲಾಸಲ್ಲಿ ಇರ್ತೀವಿ ನೋಡಿ, ಮ್ಯಾಮು ಕೂಡ ನಮಗೆ ಮುಂದ್ಗಡೆ ಬಂದಿದೆ ಅಲ್ವಾ? ಹೌದು. ಸೊ ಇದು ಇಲ್ಲಿಂದ ಇಷ್ಟು ಎಂಡ್ ಬಂದು ಹೀಗೆ ಕೆಳಗೆ ಬರಬೇಕು. ಇನ್ನೂ ಕೆಳಗೆ ಬರಬೇಕು. ಹೀಗೆ ನೋಡಿ, ಇಲ್ಲಿಗೆ ಓಳೆ ಹಾಕೊಂಡಿದೆಯಲ್ಲ, ಅಲ್ಲೇ ಬರಬೇಕು. ಅಲ್ಲ, ಇವಾಗ ಬಿಚ್ಚಿದ್ದು ಬನಾನಾ ಕ್ಲಿಪ್ ನಾವು ಕೊಟ್ಟಿದ್ದೀವಿ. ಮೂರು ಭಾಗ ಮಾಡಬೇಕು. ಯಾವುದೇ ಹೇರ್ ಕಟ್ ಮಾಡುವಾಗ ಸೆಂಟ್ರ್ ಗೈಡ್ಲೈನ್ ಬೇಕಾಗುತ್ತೆ. ಸೇಮ್ ಎ ಶೇಪ್. ಆ ಬಟ್ಟೆಲ್ಲ ಐತಲ್ಲ ಕ್ಲಿಬ್ಬು ಅಲ್ವಾ? ಯಾರಿದೆ? ಇವ್ರ ಹೇರ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹೀಗೆ ಹಿಡಿದ್ರಿ, ಇಲ್ಲಿ ಕಟ್ ಮಾಡಿದ್ವಿ ನಾವು. ಓಕೆ, ಇದಾದ್ಮೇಲೆ ಯೂ ಮಾಡ್ಬೇಕಾದ್ರೆ ಶೋಲ್ಡರ್ ಹತ್ರ ಇಲ್ಲಿ ಬಂದಾಗ ವರ್ಟಿಕಲ್ದಲ್ಲಿ ಇದನ್ನ ಈ ಥರ ತಗೊಂಡು, ನಾನೇನು ಹೇಳಿದೆ ನಿಮಗೆ, ಹೀಗೆ ಹಿಡ್ಕೊಳಕ್ಕೆ ಇದೆ. ಈಗ ಕೈನ ಹೀಗೆ ಮಾಡೋಕೆ ನಿಮಗೆ ಕಷ್ಟ ಆಗುತ್ತಲ್ಲ ಸ್ಟಾರ್ಟಿಂಗು, ತಲೆನ ಓರೆಯಾಗಿ ಮಾಡ್ಬಿಡೋದು. ತಲೆ ಓರೆ ಮಾಡಿ ಈ ಹೇರ್ನ ಈಗ ಬಚ್ಕೋತೀವಲ್ಲ, ಆಟೋಮೆಟಿಕ್ ತಲೆನ ಓರೆ ಮಾಡಿ ಇಲ್ಲಿ ನೀವು ಸ್ಟ್ರೈಟ್ ಕಟ್ ಮಾಡ್ಬಿಡಿ. ತಲೆ ಓರೆ ಮಾಡ್ಬೋದು ಅಷ್ಟೇ. ಇದರಲ್ಲಿ ಈಗ ಹಿಡ್ಕೊಂಡು ಇವ್ರನ್ನ ಹೇರ್ ವಾಶ್ ಮಾಡಿ ತೊಗೊಂಡು ಅಂತ ಒಳ್ಳೇದಾಯ್ತು. ಯಾಕಂದರೆ ಹಾಗೆ ಬರ್ತಾ ಇರಲಿಲ್ಲ ಇವ್ರ ಹೇರ್. ಅಲ್ಲ, ನಾಟ್ಸ್ ತುಂಬ ಬರುತ್ತೆ. ತಲೆ ಓರೆ ಮಾಡು, ನೀನು ಓರೆ ಮಾಡಿದ್ರೆ ಕರೆಕ್ಟ್ ಬರುತ್ತೆ. ನೀನು ಸ್ಟ್ರೈಟ್ ಇಟ್ಕೊಳ್ಳೋ ಚೆನ್ನಾಗಿ ಬರಲ್ಲ ನೋಡಿ. ನಾನು ಯಾವ ಪ್ರೊಸೀಜರ್ ಹೇಳ್ತಾರೆ ಆ ಪ್ರೊಸೀಜರ್ ಹಾಕಬೇಕು. ಇದು ನಿಮಗೆ ಕಾಸ್ಟ್ ಅಂತ ಆಟೋಮೆಟಿಕ್. ಈ ಸೈಡ್ ತಲೆಯನ್ನು ಮಾಡುವಾಗ ಈ ಸೈಡ್ ಓರೆ ಮಾಡಿ ಊಟ ಮಾಡ್ಕೊಂಡು ಬರ್ತೀವಿ. ಇಷ್ಟೇ. ಹತ್ತು ಕಡೆ ಇಟ್ಕೊ ಸಂಜೆನ, ಹತ್ತು ಕಡೆ ಇಲ್ಲ ಇಲ್ಲ ಸರಿಯಾಗಿದೆ. ಮೇಡಮ್ ಹೇಳಿದ್ದು ಬ್ರೀಫಿಂಗ್ ಆಗಿ ಕತ್ತುವರೆ ಮಾಡೋದು. ಮೀನುವಾರ ಮಾಡ್ತೀನಿ ನೋಡಕ್ಕೆ ಇಲ್ಲಿ ಕಾಣಿಸ್ತಿಲ್ವಲ್ಲ.
ಈಗ ಶೋಲ್ಡರ್ ಹತ್ರ ಬಂದು ಮತ್ತೆ ಸ್ವಲ್ಪ ಹೇರ್ ತಗೊಳ್ಳಿ. ಇನ್ನು ತಲೆಯನ್ನು ಓರೆ ಇಲ್ಲಿ ವರ್ಟಿಕಲ್ ಲೈನಿಂದ ಹೇರ್ನ ಗೈಡ್ ಲೈನ್ ತಗೊಳ್ಳಿ. ಅದೇ ಗೈಡ್ಲೈನ್ ತಗೊಂಡು ಹೇರ್ ನೀವು ಬಂದು ಮುಂದೆ ಅವ್ರ ಹೇರ್ ತುಂಬ ಆಮೇಲೆ ಮಾಡಿಸಿದ್ದಿತ್ತ ಮುಂಚೆ ಕಟ್ ಯಾವುದಾದ್ರು ಅದಕ್ಕೆ ಹೇರು ಶಾರ್ಟ್ ಬರ್ತಾ ಇದೆ, ಗೈಡನ್ ಲೆವೆಲ್ ಬರ್ತಾ ಇಲ್ಲ. ನನಗೆ ಇಲ್ಲಿ ಹೇಳಿರ್ತಾರೆ ಮುಂದೆ ಆಲ್ರೆಡಿ ಶಾರ್ಟ್ ಇದೆ, ಬರ್ತಾ ಇಲ್ಲ ಅದು. ಓಕೆ, ಎದ್ಬಾ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕದಿರೆಲ್ಲ ಮಾವಿನಕಾಯಿ ತಿಂತಿದ್ದಾರೆ. ಅದರಲ್ಲೂ ನಮ್ಮ ಅಕ್ಕ ಮೆಹಂದಿ ಹಾಕೊಂಡಿರೋದು ಹೋಗೇ ಇಲ್ಲ. ಕವರ್ ಹಾಕೊ ಬಂದವ್ರೆ, ಒಬ್ಬರು ಅಕ್ಕ ಒಬ್ಬ ಸುಮ್ ಕೂತಿದ್ದಾರೆ. ಹಾಯ್ ಹಾಯ್ ಮಾಡಿ. ನಿಜ ಕಣವ್ವ, ಎಲ್ಲಾನು ಎಡಿಟ್ ಮಾಡಿ ಹಾಕ್ತೀನಿ, ಸುಮ್ಮನಿರು.